ಸಂಕ್ಷಿಪ್ತ ಕನ್ನಡ ವಾಲ್ಮೀಕಿ ರಾಮಾಯಣ. ಸುಂದರಕಾಂಡ. ಸೀತೆಯು ಕಣ್ಣಿನಲ್ಲಿ ನೀರು ತಂದುಕೊಂಡು ದುಃಖದ ಆವೇಗದಿಂದ ಗದ್ಗದಿತಳಾಗಿ, ಹನುಮಂತ, ನಾನು ಈಗ ಹೇಳುವ ಮಾತುಗಳನ್ನು ಹೋಗಿ ಯಥಾವತ್ತಾಗಿ ರಾಮನಿಗೆ ತಿಳಿಸು. ಹಾ ಪ್ರಿಯ, ಹಿಂದೊಮ್ಮೆ ನಾವು ಚಿತ್ರಕೂಟದ ಈಶಾನ್ಯದ ಕಡೆಗಿರುವ ಒಂದು ಉಪಪರ್ವತದ ಮೇಲೆ ಮಂದಾಕಿನಿ ನದಿಯ ಸಮೀಪದಲ್ಲಿದ್ದ ಸಿದ್ಧಾಶ್ರಮವೊಂದರಲ್ಲಿ ವಾಸವಾಗಿದ್ದೆವಲ್ಲ. ಫಲಪುಷ್ಪಗಳು ಸಮೃದ್ಧವಾಗಿದ್ದ ಆ ಆಶ್ರಮದ ಬಳಿ ಒಂದು ದಿನ ನೀನು ಆಯಾಸಗೊಂಡು ನನ್ನ ತೊಡೆಯ ಮೇಲೆ ಮಲಗಿದ್ದೆ. ಆಗ ಕಾಗೆಯೊಂದು ಮಾಂಸ ತಿನ್ನುವ ಅಪೇಕ್ಷೆಯಿಂದ ಅಲ್ಲಿಗೆ ಬಂದಿತು. ಅದು ತನ್ನ ಚೂಪಾದ ಕೊಕ್ಕಿನಿಂದ ನನ್ನನ್ನು ಕುಕ್ಕತೊಡಗಿತು. ನಾನು ಅಲ್ಲಿಯೇ ಬಿದ್ದಿದ್ದ ಕಲ್ಲೊಂದನ್ನು ಬೀಸಿ ಅದನ್ನು ಓಡಿಸಿದೆ. ಆದರೂ ಅದು ಭಯಪಡದೆ ಪುನಃ ಬಂದು ನನ್ನ ಬಳಿಯೇ ಸುಳಿದು ಸುತ್ತುತ್ತಾ ಸಮಯ ಸಾಧಿಸಿ ನನ್ನನ್ನು ಕುಕ್ಕತೊಡಗಿತು. ನಾನು ಅದನ್ನು ನಿವಾರಿಸಿಕೊಳ್ಳುವ ಯತ್ನ ಮಾಡುತ್ತಿರುವಾಗ ನೀನು ನಿದ್ರೆ ತಿಳಿದು ಎದ್ದೆ. ನನ್ನ ಸೆರಗು ಜಾರಿದ್ದನ್ನೂ ಕಾಗೆಯ ಬಾಧೆಯಿಂದಾಗಿ ನನಗೆ ಗಾಯವಾಗಿರುವುದನ್ನೂ ನೀನು ನೋಡಿದೆ. ಮೊದಲು ನನ್ನನ್ನು ಹಾಸ್ಯ ಮಾಡಿದರೂ ಅನಂತರ ನಿನ್ನ ತೊಡೆಯ ಮೇಲೆ ಒರಗಿಸಿಕೊಂಡು ಸಮಾಧಾನ ಮಾಡಿದೆ. ನೀನು ಕೋಪಗೊಂಡಿರುವುದನ್ನು ಗ್ರಹಿಸಿ ಕಾಗೆ ಓಡಿಹೋಯಿತು. ನನ್ನ ಕಣ್ಣೀರೊರೆಸಿ ನಿನ್ನ ತೊಡೆಯ ಮೇಲೆ ಮಲಗಿಸಿಕೊಂಡೆ. ಅನಂತರ ಪುನಃ ನೀನು ನನ್ನ ತೊಡೆಯ ಮೇಲೆ ತಲೆಯಿಟ್ಟು ಮಲಗಿ ನಿದ್ರೆ ಮಾಡಿದೆ. ಕಾಗೆ ಅದೆಲ್ಲಿತ್ತೋ ಮತ್ತೆ ಬಂದು ಮೊದಲಿನಂತೆಯೇ ನನ್ನನ್ನು ಪುನಃ ಕುಕ್ಕಲಾರಂಭಿಸಿತು. ಉಗುರುಗಳಿಂದಲೂ ನನ್ನೆದೆಯನ್ನು ಪರಚಿತು. ರಕ್ತದ ಹನಿಗಳು ನಿನ್ನ ಕೆನ್ನೆಯ ಮೇಲೆ ಬಿದ್ದು ನಿನಗೆ ಎಚ್ಚರವಾಯಿತು. ಯಾರು ನಿನ್ನನ್ನು ಹೀಗೆ ಹಿಂಸಿಸಿದವರು? 5 ಹೆಡೆಯ ಸರ್ಪದೊಂದಿಗೆ ಸರಸವಾಡಲು ಬಂದಿರುವವರು ಯಾರು ಎನ್ನುತ್ತಾ ಕೋಪದಿಂದ ನೀನು ಸುತ್ತಲೂ ದೃಷ್ಟಿ ಹರಿಸಿದಾಗ ನಿನಗೆ ಆ ಕಾಗೆ ಕಾಣಿಸಿತು. ಅದರ ಉಗುರುಗಳು ರಕ್ತಸಿಕ್ತವಾಗಿರುವುದನ್ನು ನೋಡಿ ನಿನ್ನ ಕೋಪ ನೂರ್ಮಡಿಯಾಯಿತು. ಅಷ್ಟರಲ್ಲಿ ಕಾಗೆ ಅಲ್ಲಿಂದ ಪರಾರಿಯಾಗಿತ್ತು. ನೀನು ಕೋಪದಿಂದ ಕಣ್ಣು ಕೆಂಪು ಮಾಡಿಕೊಂಡು ಅಲ್ಲೇ ಬಿದ್ದಿದ್ದ ಹುಲ್ಲು ಕಡ್ಡಿಯೊಂದನ್ನು ತೆಗೆದುಕೊಂಡು ಅದರಲ್ಲಿ ಬ್ರಹ್ಮಾಸ್ತ್ರವನ್ನು ಅಭಿಮಂತ್ರಿಸಿ ಅದರ ಮೇಲೆ ಬಿಟ್ಟೆ. ಬೆಂಕಿ ಉಗುಳುತ್ತಾ ಬ್ರಹ್ಮಾಸ್ತ್ರವು ಕಾಗೆಯನ್ನು ಅಟ್ಟಿಸಿಕೊಂಡು ಹೋಯಿತು. ಕಾಗೆ 3 ಲೋಕಗಳನ್ನೂ ಸುತ್ತಿತು. ಇಂದ್ರಾದಿ ದೇವತೆಗಳಿಗೆ, ಋಷಿಗಳಿಗೆ ಶರಣಾಗಿ ಪ್ರಾಣಭಿಕ್ಷೆ ಬೇಡಿತು. ಯಾರಿಗೂ ಅದನ್ನು ರಕ್ಷಿಸಲಾಗಲಿಲ್ಲ. ಅದು ಪುನಃ ಹಿಂದಿರುಗಿ ಬಂದು ನಿನ್ನ ಪಾದಗಳ ಮೇಲೇ ಬಿದ್ದು ಶರಣಾಯಿತು, ತಪ್ಪೊಪ್ಪಿಕೊಂಡಿತು. ವಧಾರ್ಹವಾದರೂ ನೀನು ಅದನ್ನು ವಧಿಸದೆ ಬಿಟ್ಟೆ, ಪ್ರಾಣದಾನ ಮಾಡಿದೆ. ಆದರೆ ಬ್ರಹ್ಮಾಸ್ತ್ರ ವ್ಯರ್ಥವಾಗುವಂತಿರಲಿಲ್ಲ. ಕಾಗೆಯು ತನ್ನ ಬಲಗಣ್ಣು ಅಸ್ತ್ರಕ್ಕೆ ಆಹುತಿಯಾಗಲಿ ಎಂದಿತು. ಕಣ್ಣನ್ನು ಕಳೆದುಕೊಂಡರೂ ಪ್ರಾಣ ಉಳಿಸಿಕೊಂಡು ಕಾಗೆ ಹಾರಿಹೋಯಿತು. ಇಂದ್ರನ ಮಗನಾದ ಜಯಂತನೇ ಕಾಗೆಯ ರೂಪದಲ್ಲಿ ಬಂದಿದ್ದವನಂತೆ. ರಾಮ, ಅಂದು ನನ್ನನ್ನು ಹಿಂಸಿಸಿದ ಕಾಗೆಯ ಮೇಲೆಯೇ ನೀನು ಬ್ರಹ್ಮಾಸ್ತ್ರವನ್ನು ಹೂಡಿದೆ. ಈಗ ನನ್ನನ್ನು ಕದ್ದು ಸೆರೆಯಲ್ಲಿಟ್ಟಿರುವ ಈ ದುರಾತ್ಮನಾದ ರಾವಣನನ್ನು ಹೇಗೆ ಸಹಿಸಿಕೊಂಡಿದ್ದೀಯೇ? ದಯವಿಟ್ಟು ನನ್ನನ್ನು ಈ ಸೆರೆಯಿಂದ ಬಿಡಿಸು. ಶರಣಾಗತ ವತ್ಸಲನೆಂಬ ನಿನ್ನ ಕೀರ್ತಿಯನ್ನು ಸಾರ್ಥಕಗೊಳಿಸಿಕೊ. ಮಹಾವೀರನಾದ ನೀನು ಇನ್ನೂ ಏಕೆ ಈ ರಾಕ್ಷಸನನ್ನು ಉಳಿಸಿರುವೆ? 3 ಲೋಕಗಳಲ್ಲಿಯೂ ನಿನ್ನನ್ನು ಎದುರಿಸಿ ನಿಲ್ಲಬಲ್ಲವರು ಯಾರಿರುವರು? ಹನುಮಂತ, ರಾಮನೇಕೆ ನನ್ನನ್ನು ಮರೆತಿದ್ದಾನೆ? ಯಾಕೆ ಅವನು ನನ್ನನ್ನು ಬಿಡಿಸಲು ಬರದೆ ಉದಾಸೀನನಾಗಿ ಸುಮ್ಮನಿದ್ದಾನೆ? ಮಹಾವೀರರಾದ ರಾಮಲಕ್ಷ್ಮಣರೇ ನನ್ನ ಸಹಾಯಕ್ಕೆ ಬಾರದಿರುವುದಕ್ಕೆ ನಾನು ಪೂರ್ವಜನ್ಮದಲ್ಲಿ ಮಾಡಿರುವ ಪಾಪಗಳೇ ಕಾರಣವಿರಬೇಕು, ಅದರಲ್ಲಿ ಸಂದೇಹವೇ ಇಲ್ಲ ಎಂದು ದುಃಖವನ್ನು ತಡೆಯಲಾರದೆ ರೋಧಿಸತೊಡಗಿದಳು. ಹನುಮಂತನು, ದೇವಿ, ರಾಮನು ನಿನ್ನ ದುರದೃಷ್ಟದ ಬಗ್ಗೆ ಉದಾಸೀನನಾಗಿಲ್ಲವೆಂದು ನಾನು ಸತ್ಯದ ಮೇಲೆ ಆಣೆಯಿಟ್ಟು ಹೇಳುತ್ತೇನೆ. ಅಣ್ಣ ತಮ್ಮಂದಿರಿಬ್ಬರೂ
ನಿನಗಾಗಿ ದುಃಖಾಂಬುಧಿಯಲ್ಲಿ ಮುಳುಗಿ ಹೋಗಿದ್ದಾರೆ. ಅದೃಷ್ಟವಶಾತ್ ನೀನೆಲ್ಲಿರುವೆ ಎಂಬುದನ್ನು ನಾನು ಕಂಡುಹಿಡಿದೆ. ನಾನು ಹಿಂದಿರುಗಿ ಹೋಗಿ ಎಲ್ಲವನ್ನೂ ರಾಮನಿಗೆ ಹೇಳುತ್ತೇನೆ. ಕ್ಷಿಪ್ರದಲ್ಲಿಯೇ ಅವನು ಇಲ್ಲಿಗೆ ಬರುತ್ತಾನೆ. ನಿನ್ನ ದುರವಸ್ಥೆ ಕೊನೆಗೊಳ್ಳುತ್ತದೆ. ಸದ್ಯದಲ್ಲಿಯೇ ಲಂಕೆ ಸುಟ್ಟು ಬೂದಿಯಾಗುತ್ತದೆ. ರಾವಣ ಸಾಯುತ್ತಾನೆ. ಅಳಬೇಡ, ದಯವಿಟ್ಟು ಸಮಾಧಾನ ಮಾಡಿಕೋ ತಾಯಿ ಎಂದನು. ಸೀತೆಯು, ಹನುಮಂತ, ರಾಮನಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸು. ಲೋಕದಲ್ಲಿರುವ ಆಭರಣಗಳಲ್ಲೆಲ್ಲ ಅತ್ಯಂತ ಅನರ್ಘ್ಯ ಆಭರಣದಂತಿರುವ ಲಕ್ಷ್ಮಣನಿಗೆ ನನ್ನ ಆಶೀರ್ವಾದಗಳನ್ನು ತಿಳಿಸು. ಅವನು ಅರಮನೆಯ ದುಃಖಗಳೆಲ್ಲವನ್ನೂ ಬಿಟ್ಟು, ತಂದೆ ತಾಯಿಯರನ್ನು ಬಿಟ್ಟು, ಹೆಂಡತಿಯನ್ನು ಬಿಟ್ಟು, ಕೇವಲ ರಾಮನ ಮೇಲಣ ಭಕ್ತಿಯಿಂದಾಗಿ ನಮ್ಮ ಜೊತೆಗೆ ಕಾಡಿಗೆ ಬಂದ. ನನ್ನನ್ನು ಅವನು ತಾಯಿಯಂತೆ ಕಾಣುತ್ತಾನೆ. ರಾಮನಂತೂ ಅವನಿಗೆ ತಂದೆಯೇ. ಹೊಟ್ಟೆಯಲ್ಲಿ ಹುಟ್ಟಿದ ಮಗನ ಹಾಗೆ ನಮ್ಮ ಸೇವೆ ಮಾಡಿದ್ದಾನೆ. ರಾವಣ ಆಶ್ರಮಕ್ಕೆ ಬಂದು ನನ್ನನ್ನು ಎತ್ತಿಕೊಂಡು ಹೋದಾಗ ದುರದೃಷ್ಟವಶಾತ್ ಅವನು ಅಲ್ಲಿರಲಿಲ್ಲ. ಮಹಾವೀರನಾದ ಅವನು ಕೋಪಗೊಂಡರೆ ಯಾರೂ ಅವನೆದುರು ನಿಲ್ಲಲಾರರು. ಪತ್ನಿಯಾದ ನನಗಿಂತಲೂ ಚೆನ್ನಾಗಿ ರಾಮನ ಸೇವೆ ಮಾಡುವವರು ಯಾರಾದರೂ ಇದ್ದರೆ ಅದು ಲಕ್ಷ್ಮಣ ಮಾತ್ರ. ಸಮರ್ಥನಾದ ಅವನು ರಾಮನಿಗೆ ಒಳ್ಳೆಯ ಮಿತ್ರನೂ ಹೌದು. ಅವನಿಗೆ ನನ್ನ ಆಶೀರ್ವಾದಗಳನ್ನು ತಿಳಿಸು. ಮಾರುತಿ, ನನ್ನ ದುಃಖ ಬೇಗ ಪರಿಹಾರವಾಗುವಂತೆ ಎಲ್ಲವನ್ನೂ ಬೇರ್ಪಡಿಸುವುದು ನಿನ್ನ ಭಾರ. ರಾಮನಿಗೆ ನನ್ನ ಮಾತಿನಲ್ಲಿ ಹೀಗೆಂದು ಹೇಳು. ರಾಮ, ಇನ್ನೊಂದು ತಿಂಗಳು ಮಾತ್ರ ನಾನು ಬದುಕಿರುತ್ತೇನೆಂದು ನಿನಗೆ ವಚನ ಕೊಡುತ್ತೇನೆ. ಅನಂತರ ಒಂದು ದಿನವೂ ಬದುಕಿ ಉಳಿಯಲಾರೆ. ಅಷ್ಟರಲ್ಲಿ ನೀನು ಬಂದು ನನ್ನನ್ನು ರಾವಣನಿಂದ ಬಿಡಿಸಿ ಕರೆದೊಯ್ಯಬೇಕು ಎಂದಳು. ಸೀತೆ ಇಷ್ಟು ಹೇಳಿ ಕಣ್ಣೊರೆಸಿಕೊಂಡು ಸೆರಗಿನ ತುದಿಯ ಗಂಟೊಂದನ್ನು ಬಿಚ್ಚಿದಳು. ಅಲ್ಲಿ ಇರಿಸಿಕೊಂಡಿದ್ದ ಚೂಡಾಮಣಿ ಎಂಬ ತನ್ನ ಒಡವೆಯನ್ನು, ಇದನ್ನು ರಾಮನಿಗೆ ಕೊಡು ಎಂದು ಹೇಳಿ ಹನುಮಂತನಿಗೆ ಕೊಟ್ಟಳು. ಹನುಮಂತನು ಅದನ್ನು ಭಕ್ತಿಯಿಂದ ಸ್ವೀಕರಿಸಿದನು. ಅನಂತರ ಅವಳಿಗೆ ಪ್ರದಕ್ಷಿಣೆ ಮಾಡಿ ಕೈ ಮುಗಿದುಕೊಂಡು ನಿಂತನು. ಮನಸ್ಸಿನಲ್ಲಿ ಅವನು ಈಗಾಗಲೇ ರಾಮನ ಸನ್ನಿಧಿಯಲ್ಲಿ ಇದ್ದನು. ತಾನು ಮಾಡಬೇಕಾಗಿದ್ದುದನ್ನು ಮಾಡಿದೆ, ಅಸಾಧ್ಯವೆಂದೆನಿಸಿದ್ದನ್ನು ಸಾಧಿಸಿದೆ. ಸೀತೆಯು ತಲೆಯಲ್ಲಿ ಮುಡಿಯುವ ಆಭರಣವನ್ನು ರಾಮನಿಗೆ ಕೊಂಡೊಯ್ಯುವ ಅದೃಷ್ಟ ನನ್ನದಾಗಿದೆ ಎಂಬ ಯೋಚನೆಯಲ್ಲಿ ಅವನು ರೋಮಾಂಚನಗೊಂಡಿದ್ದನು. ಸೀತೆಯು ಪುನಃ ರಾಮನಿಗೆ ಈ ಆಭರಣ ವಿಶೇಷವಾಗಿ ಪರಿಚಯವಿದೆ. ಇದನ್ನು ನೋಡಿದ ಕೂಡಲೇ ಅವನಿಗೆ ನನ್ನ ತಾಯಿಯ ಮತ್ತು ಅವನ ತಂದೆ ದಶರಥನ ನೆನಪು ಬರುತ್ತದೆ. ಆದರೆ ಹನುಮಂತ, ಎಲ್ಲವೂ ನಿನ್ನ ಸಾಮರ್ಥ್ಯವನ್ನು ಅವಲಂಬಿಸಿದೆ. ಹೇಗಾದರೂ ಮಾಡಿ ನನ್ನ ದುಃಖವನ್ನು ನೀಗುವವನಾಗು ಎಂದಳು. ಹಾಗೇ ಆಗಲಿ ಎನ್ನುವಂತೆ ಮಾರುತಿಯು ತಲೆ ತಗ್ಗಿಸಿದನು. ಮತ್ತೆ ಸೀತೆಯು ತನ್ನ ನಮಸ್ಕಾರಗಳನ್ನು ರಾಮನಿಗೆ ತಿಳಿಸುವಂತೆ ಬೇಡಿಕೊಂಡಳು. ಹನುಮಂತನು ಅವಳು ಹೇಳುವುದನ್ನೆಲ್ಲ ಕೇಳಿ ಅವಳನ್ನು ಸಮಾಧಾನ ಮಾಡಿದನು. ಸೀತೆಯು, ನೀನು ಇಂದೇ ಹೋಗಬೇಕೇ? ಒಂದು ದಿನ ಇಲ್ಲೇ ಎಲ್ಲಾದರೂ ಅಡಗಿದ್ದು ವಿಶ್ರಾಂತಿ ಪಡೆದು ಹೋಗಬಹುದಲ್ಲ. ನೀನಿದ್ದರೆ ನನ್ನ ಹೃದಯಕ್ಕೆ ಎಷ್ಟೋ ನೆಮ್ಮದಿ. ರಾಮನ ಬಗ್ಗೆ ಇನ್ನಷ್ಟು ಮಾತನಾಡಬಹುದು. ನನಗೆ ಗೊತ್ತು, ನೀನು ಹೋಗುತ್ತಿರುವುದು ರಾಮನನ್ನು ಬೇಗನೆ ಕರೆತರುವುದಕ್ಕೆ ಎಂದು. ಆದರೆ ನಾನು ಅಲ್ಲಿಯವರೆಗೂ ಬದುಕಿರುತ್ತೇನೋ ಇಲ್ಲವೋ? ನೀನು ಇಲ್ಲಿಂದ ಹೊರಟು ಹೋದ ಮೇಲೆ ನಾನು ದುಃಖವನ್ನು ಹೇಗೆ ಸಹಿಸಲಿ? ಇನ್ನೊಂದು ವಿಚಾರ, ರಾಮಲಕ್ಷ್ಮಣರು ಕಪಿಸೈನ್ಯದೊಂದಿಗೆ ಲಂಕೆಗೆ ಹೇಗೆ ಬರುವರು? ಹೇಗೆ ಸಮುದ್ರವನ್ನು ದಾಟುವರು? ನನಗೆ ತಿಳಿದಿರುವಂತೆ ವಾಯು ಗರುಡರನ್ನು ಬಿಟ್ಟರೆ ನೀನೊಬ್ಬನು ಮಾತ್ರ ಸಮುದ್ರವನ್ನು ದಾಟಬಲ್ಲೆ. ನೀನು ಮಹಾಬಲಶಾಲಿ, ಸಮರ್ಥ, ಅಸಾಧ್ಯವನ್ನು ಸಾಧ್ಯಗೊಳಿಸುತ್ತೀಯೇ. ಆದರೆ ಉಳಿದವರು ಹೇಗೆ ಇಲ್ಲಿಗೆ ಬರಲು ಸಾಧ್ಯ? ಅದೇ ನನಗೆ ಚಿಂತೆಯಾಗಿದೆ ಎಂದಳು. ಹನುಮಂತನು ಅವಳಿಗೆ ಧೈರ್ಯ ಕೊಡುವುದಕ್ಕೆ, ದೇವಿ,
ಸುಗ್ರೀವನ ಬಳಿ ಇರುವ ವಾನರರೆಲ್ಲ ಬಲವಂತರು, ಸಮರ್ಥರು. ಅವರು ಏನು ಬೇಕಾದರೂ ಸಾಧಿಸಬಲ್ಲರು. ಅವರನ್ನು ಯಾರೂ ತಡೆದು ನಿಲ್ಲಿಸಲಾರರು. ನೀನು ಸಂಶಯ ಪಡಬೇಡ. ಅವರು ವನ, ಪರ್ವತ, ನದಿ ಸಮೇತವಾದ ಇಡೀ ಪ್ರಪಂಚವನ್ನೇ ಸುತ್ತಿ ಬಂದಿರುವರು. ಸುಗ್ರೀವನ ಸೈನ್ಯದಲ್ಲಿ ನನ್ನ ಸಮಾನರು, ನನಗಿಂತ ಮಿಗಿಲಾದವರು ಬೇಕಾದಷ್ಟು ಜನರಿರುವರು. ರಾಜನು ಕೇವಲ ಸಾಮಾನ್ಯರನ್ನು ದೂತರನ್ನಾಗಿ ಕಳುಹಿಸಿರುವನು. ಆ ಸಾಮಾನ್ಯರಲ್ಲಿ ನಾನೂ ಒಬ್ಬನು ಅಷ್ಟೆ. ನಾನೇ ಸಮುದ್ರವನ್ನು ದಾಟಿ ಬಂದಿರುವಾಗ ಇತರರ ಬಗ್ಗೆ ಹೇಳಬೇಕಾಗಿಲ್ಲವಷ್ಟೇ. ಆ ಕಷ್ಟವೇನೂ ಇರಲಾರದು. ನೀನು ಧೈರ್ಯವಾಗಿರು. ಸೂರ್ಯಚಂದ್ರರಂತಿರುವ ರಾಮಲಕ್ಷ್ಮಣರನ್ನು ನಾನೇ ನನ್ನ ಹೆಗಲ ಮೇಲೆ ಕುಳ್ಳಿರಿಸಿಕೊಂಡು ಹಾರಿ ಬರುವೆನು. ದಯವಿಟ್ಟು ತಾಳ್ಮೆಯಿಂದ ಜೀವ ಹಿಡಿದುಕೊಂಡಿರು. ರಾಮನು ಬಂದು ಖಂಡಿತ ನಿನ್ನ ದುಃಖವನ್ನು ಕೊನೆಗೊಳಿಸುವನು ಎಂದನು. ಆದರೂ ಸೀತೆ ಅವನನ್ನು ಬಿಟ್ಟುಕೊಡಲಾರಳು. ಅವಳು ಮತ್ತೆ, ಹನುಮಂತ, ನೀನು ಬಂದದ್ದು ಅರ್ಧ ಬೆಳೆದು ನಿಂತು ನೆಲ ಒಣಗಿದ್ದಾಗ ಮಳೆ ಬಂದು ಉಲ್ಲಾಸವಾದಂತೆ ಆಗಿದೆ. ರಾಮನಿಗೆ ಇನ್ನೂ ಒಂದು ಗುರುತನ್ನು ನಾನು ಹೇಳಿದೆನೆಂದು ತಿಳಿಸು. ಒಮ್ಮೆ ನನ್ನ ತಿಲಕ ಅಳಿಸಿ ಹೋಗಿದ್ದಾಗ ಮಣಿಶಿಲೆಯನ್ನು ಬಳಸಿ ಅವನೇ ನನಗೆ ತಿಲಕವಿಟ್ಟಿದ್ದನು. ಇದನ್ನು ಅವನಿಗೆ ನೆನಪಿಸು. ರಾಮನು ಹೇಗೆ ಈ ವಿರಹವನ್ನು ಸಹಿಸಿಕೊಂಡಿರುವನು? ಇಷ್ಟು ಕಾಲ ನನ್ನ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತಿದ್ದ ಈ ಚೂಡಾಮಣಿಯನ್ನು ನೋಡಿದಾಗ ಅವನಿಗೂ ಸಮಾಧಾನವಾಗುವುದು ಎಂದಳು. ಸೀತೆಯು ಮತ್ತೆ ಮತ್ತೆ ಧಾರಾಕಾರವಾಗಿ ಸುರಿಯುತ್ತಿದ್ದ ಕಣ್ಣೀರನ್ನು ಒರೆಸಿಕೊಂಡಳು. ಇಷ್ಟವಿಲ್ಲದಿದ್ದರೂ ಹನುಮಂತನು ಇನ್ನೂ ಬಹಳ ಕಾಲವಿದ್ದರೆ ಅಪಾಯವೆಂದು ತಿಳಿದು ಅವನನ್ನು ಬೀಳ್ಕೊಟ್ಟಳು. ನಡೆದ ಘಟನೆಗಳ ಸರಮಾಲೆ ಮಾರುತಿಗೆ ಮುದ ಕೊಟ್ಟಿತ್ತು. ಅವನ ಮನಸ್ಸು ಈಗಾಗಲೇ ಉತ್ತರಾಭಿಮುಖವಾಗಿತ್ತು. ರಾಮನ ದರ್ಶನಕ್ಕಾಗಿ ಹಂಬಲಿಸುತ್ತಿತ್ತು. ಸೀತೆಗೆ ವಂದಿಸಿ ಅವಳಿಂದ ಬೀಳ್ಕೊಂಡ ಹನುಮಂತನು ಸ್ವಲ್ಪ ದೂರ ಹೋಗಿ ತನ್ನಲ್ಲಿಯೇ ಯೋಚಿಸತೊಡಗಿದನು. ಸೀತೆಯನ್ನು ನೋಡಿ ಮಾತನಾಡಿದ್ದಾಯಿತು. ಆದರೆ ಇನ್ನೂ ಸ್ವಲ್ಪ ಕೆಲಸ ಉಳಿದಿದೆ. ನಾನು ಬಂದಿರುವುದು ರಾಕ್ಷಸರಿಗೆ ಗೊತ್ತಾಗದಂತೆ ಹೊರಟು ಹೋಗುವುದು ಸರಿಯಲ್ಲ. ಸ್ವಲ್ಪ ನನ್ನ ಶೌರ್ಯದ ರುಚಿಯನ್ನು ಅವರಿಗೆ ತೋರಿಸಿ ಬರಲಿರುವ ಸೈನ್ಯದ ಬಗ್ಗೆ ರಾಕ್ಷಸರಿಗೆ ಒಂದು ಕಲ್ಪನೆಯನ್ನು ಮಾಡಿಕೊಡುವೆನು. ವಹಿಸಿದ ಕಾರ್ಯಕ್ಕೆ ವಿರೋಧವಿಲ್ಲದಂತೆ ಇತರ ಕಾರ್ಯಗಳನ್ನೂ ಮಾಡುವುದು ಕಾರ್ಯದಕ್ಷನ ಲಕ್ಷಣ. ಕೆಲಸವನ್ನು ಬಹುಮುಖದಿಂದ ವಿಚಾರ ಮಾಡಿ ನಡೆಸತಕ್ಕವನೇ ಕಾರ್ಯಸಾಧಕನು ಎನ್ನಿಸಿಕೊಳ್ಳುತ್ತಾನೆ. ಸೀತೆಯ ಅಡಗುತಾಣವನ್ನು ಕಂಡುಹಿಡಿದು ಅಂಗುಲೀಯಕವನ್ನು ತಲುಪಿಸಿ ರಾಮ ಬಂದು ಬಿಡಿಸಿಕೊಂಡು ಹೋಗಲಿರುವನೆಂದು ಭರವಸೆಯನ್ನು ಕೊಟ್ಟು ಬರುವುದು ನನಗೆ ವಹಿಸಿದ್ದ ಕೆಲಸ. ಆದರೆ ಅದರ ಜೊತೆಗೆ ಇಲ್ಲಿಯವರ ಬಲಾಬಲಗಳನ್ನು ತಿಳಿದುಕೊಂಡು ಹೋಗುವುದು ಒಳ್ಳೆಯದಲ್ಲವೇ? ಅದರಿಂದ ಮುಂದೆ ಯುದ್ಧ ಮಾಡಲಿರುವ ಸುಗ್ರೀವನ ಸೈನ್ಯಕ್ಕೂ ಅನುಕೂಲವಾಗುವುದು. ರಾಕ್ಷಸರೊಡನೆ ಯುದ್ಧವನ್ನು ಆರಂಭಿಸುವುದು ಹೇಗೆ? ಏನಾದರೂ ಮಾಡಿ ಯಾವುದಾದರೂ ಕಾರಣದಿಂದ ರಾವಣನನ್ನೇ ಭೇಟಿ ಮಾಡಿ ಪ್ರಚಲಿತ ವಿಷಯದ ಬಗ್ಗೆ ಅವನೇನು ಹೇಳುತ್ತಾನೆ ಎಂಬುದನ್ನು ಕೇಳಿಕೊಂಡು ಕಿಷ್ಕಿಂಧೆಗೆ ಹಿಂದಿರುಗುವುದೇ ಸರಿ. ವಿಶೇಷ ಪರಿಶ್ರಮದಿಂದ ಚೆನ್ನಾಗಿ ನೋಡಿಕೊಳ್ಳಲ್ಪಡುತ್ತಿರುವ ಈ ಅಶೋಕವನವೆಂದರೆ ರಾವಣನಿಗೆ ತುಂಬ ಮೆಚ್ಚುಗೆ ಎಂದು ತೋರುತ್ತದೆ. ಅವನು ಸೀತೆಯನ್ನು ಇಲ್ಲಿ ಇರಿಸಿರುವುದರಿಂದಲೇ ಇದು ರಾವಣನಿಗೆ ಇಷ್ಟವಾದ ಸ್ಥಳ ಎಂದು ಗೊತ್ತಾಗುತ್ತದೆ. ಅಗ್ನಿಯು ಒಣ ಕಟ್ಟಿಗೆಯ ರಾಶಿಯನ್ನು ಹೇಗೋ ಹಾಗೆ ನಾನು ಇದನ್ನು ಧ್ವಂಸ ಮಾಡುತ್ತೇನೆ. ಇದನ್ನು ತಿಳಿದ ರಾವಣನಿಗೆ ಕೋಪ ಬರುತ್ತದೆ. ಅವನು ನನ್ನನ್ನು ಕೊಲ್ಲಲು ಸೇನೆಯನ್ನು ಕಳುಹಿಸುತ್ತಾನೆ ಅಥವಾ ಸೆರೆ ಹಿಡಿಸುತ್ತಾನೆ. ಆ ಸೈನ್ಯವನ್ನು ನಾನು ನಾಶ ಮಾಡಿದರೆ ಆಗ ರಾಕ್ಷಸ ರಾಜನಿಗೆ ಭಯ ಹುಟ್ಟಿಕೊಳ್ಳುತ್ತದೆ. ಯೋಚನೆ ಬರುವುದೇ ತಡ. ಹನುಮಂತನು ಅಶೋಕವನವನ್ನು ಧ್ವಂಸ ಮಾಡಲು ಪ್ರಾರಂಭಿಸಿಯೇ ಬಿಟ್ಟ. ಮರಗಳನ್ನು ಕಡ್ಡಿ ಮುರಿದಂತೆ ಮುರಿದು ಹಾಕಿದ. ಬಳ್ಳಿಗಳನ್ನು ಕಿತ್ತೆಸೆದ. ಎಲ್ಲೆಲ್ಲಿಯೂ ಕೆಸರೋ ಕೆಸರಾಗುವಂತೆ
ಸರೋವರಗಳ ನೀರನ್ನು ಬಲವಾಗಿ ಕದಡಿ ದಶದಿಕ್ಕುಗಳಿಗೂ ಹಾರಿಸಿದ. ಸುಂದರವಾಗಿ ರಚಿಸಲ್ಪಟ್ಟ ಪುಟ್ಟ ಪುಟ್ಟ ಗುಡ್ಡಗಳನ್ನು ಪುಡಿ ಮಾಡಿ ಎಲ್ಲವೂ ಹಾಳು ಸುರಿಯುವಂತೆ ಮಾಡಿದ. ಅಶೋಕವನದ ಸೌಂದರ್ಯವೆಲ್ಲ ನಾಶವಾಯಿತು. ಅನಂತರ ಅಲ್ಲಿಯ ಮಹಾದ್ವಾರದ ಮೇಲೆ ಹತ್ತಿ ಕುಳಿತು ಏನಾಗುತ್ತದೆ ಎಂದು ನೋಡತೊಡಗಿದ. ಸ್ವಲ್ಪ ಹೊತ್ತಿನಲ್ಲಿಯೇ ಇವನ ಹಾವಳಿಯಿಂದ ಕಂಗೆಟ್ಟ ಎಲ್ಲರೂ ಹಾಹಾಕಾರ ಮಾಡತೊಡಗಿದರು. ಅಲ್ಲಿ ವಾಸಿಸಿಕೊಂಡಿದ್ದ ಪಕ್ಷಿ ಪ್ರಾಣಿಗಳು ಗಾಬರಿಯಿಂದ ಕೂಗಿಕೊಂಡವು. ಲಂಕಾನಗರದ ಜನರ ಹೃದಯದಲ್ಲಿ ಭಯ ತಾಂಡವವಾಡತೊಡಗಿತು. ಇವನು ಸೀತೆಯನ್ನು ಮಾತನಾಡಿಸುತ್ತಿದ್ದಾಗ ನಿದ್ರೆ ಹೋಗಿದ್ದ ರಾಕ್ಷಸಿಯರು ಈಗ ದಿಗ್ಗನೆದ್ದು ಇವನನ್ನು ಗಮನಿಸಿದರು. ಬೃಹದಾಕಾರಕ್ಕೆ ಬೆಳೆದಿದ್ದ ಹನುಮಂತನ ಆಕಾರವನ್ನು ನೋಡಿ ಹೆದರಿದರು. ಸೀತೆಯ ಬಳಿಗೆ ಬಂದು, ಈ ಮಹಾಕಪಿಯು ಯಾರು? ಎಲ್ಲಿಂದ ಏಕೆ ಬಂದಿರುವನು? ಅವನು ನಿನ್ನೊಡನೆ ಮಾತನಾಡುವಂತೆ ಇತ್ತಲ್ಲ, ಅದೇನು? ಎಲ್ಲವನ್ನೂ ಹೇಳು. ನಾವು ನಿನಗೆ ಹಿಂಸೆ ಮಾಡುವುದಿಲ್ಲ. ಅವನು ಯಾರೆಂದು ನಮಗೆ ತಿಳಿಯಬೇಕು ಎಂದು ಕೇಳಲು ಸೀತೆಯು, ನನಗೇನೂ ಗೊತ್ತಿಲ್ಲ. ಕಾಮರೂಪಿಯಾದ ಅವನು ರಾವಣನೇ ಇರಬೇಕು ಎಂದುಕೊಂಡೆ. ಹಾವಿನ ಹೆಜ್ಜೆಯನ್ನು ಹಾವೇ ಬಲ್ಲುದು. ಅವನಾರೆಂದು ನಿಮಗೇ ತಿಳಿಯಬೇಕು. ನಿಮ್ಮಂತೆಯೇ ನಾನೂ ಅವನನ್ನು ನೋಡಿ ಹೆದರಿದ್ದೇನೆ ಎಂದಳು. ರಾಕ್ಷಸಿಯರಿಗೆ ನಂಬಿಕೆಯಾಗಲಿಲ್ಲ. ಅವರು ರಾವಣನ ಬಳಿ ಓಡಿ ಹೋಗಿ ನಡೆದುದನ್ನು ತಿಳಿಸಿದರು. ಕಪಿಯ ಧ್ವಂಸ ಕಾರ್ಯವನ್ನು ವಿವರಿಸಿದರು. ಸೀತೆ ಇಲ್ಲವೆಂದು ಹೇಳಿದ್ದರೂ ಆ ಕಪಿಯು ಸೀತೆಯೊಂದಿಗೆ ಸಂಭಾಷಿಸುತ್ತಿದ್ದುದಾಗಿ ತಿಳಿಸಿದರು. ಅವರಿಬ್ಬರೂ ಮಾತನಾಡುತ್ತಿದ್ದುದನ್ನು ನಾವು ಕಣ್ಣಾರೆ ನೋಡಿದೆವು. ಅವನು ಯಾರೆಂದು ಹೇಳಲು ಅವಳಿಗೆ ಇಷ್ಟವಿಲ್ಲ. ಕುಬೇರನಿಂದಲೋ ಇಂದ್ರನಿಂದಲೋ ಕೊನೆಗೆ ರಾಮನಿಂದಲೋ ಇವಳ ಇರುವಿಕೆಯನ್ನು ಕಂಡುಹಿಡಿಯುವುದಕ್ಕಾಗಿ ಕಳುಹಿಸಲ್ಪಟ್ಟ ದೂತನಿರಬೇಕು. ಅದು ಹಾಗಿರಲಿ. ಆ ಕಪಿಯು ಅಶೋಕವನದಲ್ಲಿ ಒಂದೇ ಒಂದು ವೃಕ್ಷವನ್ನೂ ಬಿಡದೆ ಹಾಳು ಮಾಡಿದ್ದಾನೆ. ಸೀತೆ ಇರುವ ಸ್ಥಳವಾದ ಶಿಂಶುಪಾ ವೃಕ್ಷವನ್ನು ಮಾತ್ರ ಹಾಗೆಯೇ ಬಿಟ್ಟಿದ್ದಾನೆ. ಭಯಾನಕವಾಗಿ ಕಾಣುತ್ತಿರುವ ಅವನಿಗೆ ಶಿಕ್ಷೆಯಾಗಬೇಕು. ಸೀತೆಯನ್ನು ಮಾತನಾಡಿಸಿದ ಅವನನ್ನು ಯಮಸದನಕ್ಕೆ ಅಟ್ಟುವುದಿಲ್ಲವೇ ಎಂದು ಒಕ್ಕೊರಳಿನಿಂದ ನುಡಿದರು.